ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಕೆಲವ್ರಿಗೆ ಅವಶ್ಯಕತೆ ಮೀರಿ ದುಡ್ಡಿರುತ್ತೆ, ಆದರೆ ಇನ್ನು ಕೆಲವರಿಗೆ ಅವಶ್ಯಕತೆಗೆ ದುಡ್ಡಿರಲ್ಲ. ಇನ್ನು ಕೆಲವರು ದುಡಿತಿರ್ತಾರೆ, ಕೈ ತುಂಬ ದುಡ್ಡಿರುತ್ತೆ, ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಿರಲ್ಲ, ಸೇವಿಂಗ್ಸ್ ಅನ್ನೋದಿರಲ್ಲ. ಈ ರೀತಿ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಇದು ಯಾರು ಉದ್ಯೋಗಕ್ಕೆ ಹೋಗ್ತಾರೆ ಅಂತ ಎಲ್ಲರೂ ಇದನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಈಗ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ವೈಫ್ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೋಸ್ಕರ ತಂದೆ ತಾಯಿನೂ ಮಾಡ್ಕೋಬೋದು, ತಂದೆ ತಾಯಿಗೋಸ್ಕರ ಮಕ್ಕಳು ಮಾಡ್ಕೋಬೋದು. ಆ ಥರ ಇವರೇ ಮಾಡಬೇಕು ಅನ್ನೋಂಥ ರಿಸ್ಟ್ರಿಕ್ಷನ್ಸ್ ಯಾವುದೇ ರೀತಿ ಇಲ್ಲ. ಯಾರಿಗೋಸ್ಕರ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಅವರು ವರ್ಕ್ ಮಾಡೋರಾಗಿರಬೇಕು, ಅಂದರೆ ಉದ್ಯೋಗಕ್ಕೆ ಹೋಗುವಂಥವ್ರು ಆಗಿರಬೇಕು. ಹಾಗಾಗಿ ಇದು ಮಾಡೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಹಾರ ಕಾಣಿಸುತ್ತೆ ಅನ್ನೋದು ಉದ್ದೇಶ. ಇನ್ನು ನೀವು ಈ ಪರಿಹಾರನ 7 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಇದು ಬೆಳಗ್ಗೆನೇ ನೀವು ಮಾಡಬೇಕಾಗುತ್ತೆ. ಹಾಗೆ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಅಂದರೆ ಪೀರಿಯಡ್ಸ್ ಇರ್ಬೋದು, ಆ ರೀತಿ ಎಲ್ಲ ಇದ್ದರೆ ನೀವು ನೋಡಿಕೊಂಡು ಅದು ಮುಗಿದ ನಂತರ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಒಂದು 7 ಡೇಸ್ ಕಂಟಿನ್ಯೂಸ್ ಆಗಿ ಸಿಗೋ ಥರ ನೋಡಿಕೊಂಡು ನೀವು ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಮಧ್ಯದಲ್ಲಿ, ನೀವು ಒಂದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ನೀವು ಮೊದಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಒಂದು ಸ್ಮಾಲ್ ಪೀರಿಯಡ್, ಅಂದರೆ 7 ಡೇಸ್ ಅನ್ನೋದು ಒಂದು ವಾರ ಅಷ್ಟೇ. ನೀವು ಇದನ್ನು ಬೇಗ ಮಾಡಿ ಮುಗಿಸ್ಬೋದು. ಹಾಗಾಗಿ ಆ ಒಂದು ಒಂದು ವಾರ ಟೈಮ್ನ ನೀವು ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಇದರಲ್ಲಿ ಇಂಥ ದಿನ ಸ್ಟಾರ್ಟ್ ಮಾಡಬೇಕು ಅನ್ನೋದೇನಿಲ್ಲ. ನೀವು ಈ ವಿಡಿಯೋ ನೋಡಿದ್ದೀರಾ ಇವತ್ತು ಅಂದರೆ ಇವತ್ತಿಂದಾನೇ ನೀವು ಸ್ಟಾರ್ಟ್ ಮಾಡ್ಕೋಬೋದು, ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋಬೋದು, ಇಲ್ಲ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ಕೋಬೋದು. ಇದು ನಿಮ್ಮ ಇಷ್ಟ, ಯಾವ ರೀತಿ ನಿಮಗೆ ಕಂಫರ್ಟಬಲ್ ಇದೆಯೋ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ಆದರೆ ಮಾಡೋಕ್ಕೆ ಒಂದ್ಸರಿ ಸ್ಟಾರ್ಟ್ ಮಾಡಿದ ಮೇಲೆ ನೀವು 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಹಾಗೆ ಇನ್ನು ಇದರಲ್ಲಿ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನೀವು ಇದರಲ್ಲಿ ನಾನ್ ವೆಜ್ ತಿನ್ಕೊಂಡು ಮಾಡಬಾರ್ದು. ಅಂದರೆ ಅದಕ್ಕೆ ನಾನು ಬೆಳಗ್ಗೆನೇ ಅಂತ ಹೇಳಿದ್ದೀನಿ. ನೀವು ಬೆಳಗ್ಗೆ ಮಾಡೋದ್ರಿಂದ ಅದು ಮುಗಿಸಿದ ನಂತರ ನೀವು ಏನು ಬೇಕಾದರೂ ಫುಡ್ಡು ತಿನ್ಬೋದು. ಅದು ನಾನ್ ವೆಜ್ ಆದರೂ ಏನಾದರೂ ಓಕೆ, ಪರವಾಗಿಲ್ಲ. ಆದರೆ ಇದು ಮಾಡೋಕ್ಕೆ ಮುಂಚೆ ನೀವು ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಬೆಳಗ್ಗೆ ನೀವು ಈ ರಿಚುವಲ್ ಮಾಡಿ ಮುಗಿಸಿದ ನಂತರ ನೀವು ಬೇಕಿದ್ದರೆ ನಾನ್ ವೆಜ್ ತಿನ್ಕೋಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೇ ಬೆಳಗ್ಗೆನೇ ಮಾಡಿ ಅಂತ ನಾನು ಹೇಳಿದ್ದು. ಹಾಗೆ ನೀವು ಒಂದೇ ಜಾಗದಲ್ಲಿ ಮಾಡಬೇಕಾಗತ್ತೆ. ಅಂದರೆ ಈಗ ನೀವು ನಿಮ್ಮ ಮನೇಲಿದ್ದೀರಾ, ಇಲ್ಲ ನಿಮ್ಮ ತಾಯಿ ಮನೇಲಿದ್ದೀರಾ, ಇಲ್ಲ ಹಸ್ಬೆಂಡ್ ಮನೇಲಿದ್ದೀರಾ, ಆ ಒಂದು ಸಿಚುವೇಷನಲ್ಲಿದ್ದೀರಾ ಅಂದರೆ ನೀವು ಯಾವ ಮನೆಯಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ 7 ಡೇಸು ಅದೇ ಮನೆಯಲ್ಲೇ ನೀವು ಮಾಡಬೇಕಾಗತ್ತೆ. ಸ್ವಲ್ಪ ದಿನ ಇಲ್ಲಿ ಮಾಡಿ ಇನ್ನು ಸ್ವಲ್ಪ ದಿನ ಬೇರೆ ಕಡೆ ಮಾಡೋದು, ಆ ರೀತಿ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಮಾಡಬೇಕಾಗತ್ತೆ. ಇನ್ನೊಂದು, ಈ ಪರಿಹಾರ ಮಾಡಬೇಕಾದ್ರೆ ನೀವು ದೇವ್ರ ಮನೇಲಾದರೂ ಕೂತ್ಕೊಂಡು ಮಾಡ್ಬೋದು, ಇಲ್ಲ ಹೊರಗಡೆ ಒಂದು ದೀಪ ಹಚ್ಚಿ ಆದರೂ ಕೂತ್ಕೊಂಡು ಮಾಡ್ಬೋದು. ಆದರೆ ನೀವು ಮಾಡುವಂಥ ಸಂದರ್ಭದಲ್ಲಿ ಒಂದು ಶೀಟು ಇಲ್ಲ ಒಂದು ಬಟ್ಟೆ ಏನಾದರೂ ಒಂದು ಹಾರಿಸಿ ಬರೀ ನೆಲದ ಮೇಲೆ ಕೂತು ಮಾಡೋ ಹಾಗಿಲ್ಲ. ಶೀಟ್ ಏನಾದರೂ ಹಾರಿಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ನೀವು ಮಾಡ್ಬೋದು. ಇಲ್ಲ ನಿಮಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋದಾದರೆ ನೀವು ನಿಂತ್ಕೊಂಡು ಕೂಡ ಇದನ್ನು ನೀವು ಮಾಡ್ಕೋಬೋದು. ಹಾಗೆ ನೀವು ಈಸ್ಟ್ ಇಲ್ಲ ನಾರ್ತ್ಗೆ ತಿರುಗಿ ಮಾಡಬೇಕಾಗತ್ತೆ. ದೇವ್ರ ಮನೆ ನಿಮ್ಗೆ ಆ ಕಡೆ ತಿರುಗಿದೆ ಅಂದರೆ ನೀವು ಅಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಇಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ಹಾಲಲ್ಲಿ ನೀವು ಈಸ್ಟಿಗೆ ನೀವು ತಿರುಗೋಕ್ಕಾಗಲ್ಲ ಅಂದರೆ ನಾರ್ತ್ಗೆ, ಅಂದರೆ ಉತ್ತರ ದಿಕ್ಕಿಗೆ ಇಲ್ಲಾಂದರೆ ಪೂರ್ವ ದಿಕ್ಕಿಗೆ ಯಾವುದಾದ್ರೂ ಒಂದು ಕಡೆಗೆ ನೀವು ತಿರ್ಕೊಂಡು ಇದನ್ನು ನೀವು ಮಾಡ್ಕೋಬೋದಾಗತ್ತೆ. ಇನ್ನು ನಿಮಗೆ ಪರಿಹಾರ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡೋದಾದರೆ, ಏಲಕ್ಕಿ ಬೇಕು ನಿಮಗೆ. 21 ಏಲಕ್ಕಿ ನಿಮಗೆ ಬೇಕಾಗುತ್ತೆ. ಯಾಕೆಂದರೆ ಇದು 7 ದಿನ ನೀವು ಮಾಡಬೇಕು. ಒಂದು ದಿನಕ್ಕೆ 3 ಏಲಕ್ಕಿ ನಾವು ಯೂಸ್ ಮಾಡ್ತಿದ್ದೀವಿ ಇಲ್ಲಿ, ಹಾಗಾಗಿ 21 ಏಲಕ್ಕಿ ನಿಮಗೆ ಬೇಕಾಗುತ್ತೆ. ಹಾಗೆ ನಿಮಗೆ ಒಂದು ಗ್ರೀನ್ ಕಲರ್ ಕ್ಲೋತ್ ಬೇಕಾಗುತ್ತೆ, ಅಂದರೆ ಹಸಿರು ಕಲರು ಬಟ್ಟೆ ಬೇಕಾಗುತ್ತೆ. ಒಂದು ಪೀಸ್ ನಿಮ್ಮ ಮನೇಲಿದ್ದರೆ, ಇಲ್ಲ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ಅದರಲ್ಲಿ ಒಂಚೂರು ಕಟ್ ಮಾಡಿ ನೀವು ಎತ್ಕೋಬೋದು. ಇಲ್ಲ ಇದಕ್ಕೆ ಅಂತ ನೀವು ಗ್ರೀನ್ ಕಲರ್ ಬಟ್ಟೆ ತಗೋತೀನಿ ಅಂದರೆ ಆ ರೀತಿ ಆದರೂ ನೀವು ಮಾಡ್ಕೋಬೋದು. ಇನ್ನು ಏಲಕ್ಕಿ ತುಂಬ ಪವಿತ್ರವಾದ, ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಲಕ್ಷ್ಮೀ ತಾಯಿಗೆ ತುಂಬ ಪ್ರಿಯವಾದದ್ದು ಏಲಕ್ಕಿ. ಹಾಗಾಗಿ ಇದರಿಂದ ಏನೇ ನೀವು ಪರಿಹಾರ ಮಾಡಿದರೂ ಕೂಡ ತುಂಬ ಬೇಗ ನಿಮಗೆ ಎಫೆಕ್ಟ್ ಸಿಗುತ್ತೆ. ಹಾಗೆ ನೀವು ಈ ಏಲಕ್ಕಿನ ಶುಕ್ರವಾರದ ದಿನ ನೀವು ಏಲಕ್ಕಿ ಹಾರ ಮಾಡಿ ಲಕ್ಷ್ಮೀ ತಾಯಿಗೆ ಹಾಕೋದು, ಇಲ್ಲ ವಿಷ್ಣು ಫೋಟೋಗೆ ಹಾಕೋದಾಗಲಿ, ಇಲ್ಲ ನೀವು ದೇವಸ್ಥಾನಕ್ಕೆ ಎಲ್ಲಾದರೂ ವಿಷ್ಣು ದೇವರ ಟೆಂಪಲ್ ಇದ್ದರೆ ನೀವು ಅಲ್ಲಿ ತೊಗೊಂಡೋಗಿ ಕೊಡೋದಾದರೂ ಮಾಡಿದ್ರೂ ತುಂಬಾ ಒಳ್ಳೆಯದು. ಶುಕ್ರವಾರದ ದಿನ ಇದು ಅದ್ರದ್ದು ಹಾರ, ಅಂದರೆ ಮಾಲ ಮಾಡಬೇಕಾದ್ರೆ ನೀವು ಒಂಚೂರು ನೀರಲ್ಲಿ ಅರ್ಶಿನದ್ದು ಪುಡಿ ಹಾಕಿ ನೆನೆಸಿಟ್ಟು ನೀವು ಅದನ್ನು ಮಾಲ ಮಾಡಬೇಕಾಗತ್ತೆ. ಅದಕ್ಕೆ ನೀವು 27 ಏಲಕ್ಕಿ ಹಾಕಿ ಮಾಡ್ಬೋದು, ಇಲ್ಲ 54 ಏಲಕ್ಕಿ ಹಾಕಿ ಮಾಡ್ಬೋದು, ಇಲ್ಲ 108, ಈ ರೀತಿ ಲೆಕ್ಕ ಇಟ್ಕೊಂಡು ನೀವು ಅದನ್ನು
ಹಾರ ಮಾಡ್ಬೋದು. ನೀವು ದೇವಸ್ಥಾನಕ್ಕೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೇಲಿರುವಂಥ ಲಕ್ಷ್ಮೀ ದೇವರ ಫೋಟೋಗೆ ನೀವು ಅದನ್ನು ಶುಕ್ರವಾರ ದಿನ ಹಾಕ್ಬೋದು. ಹಾಗೆ ಒಂದು ತಿಂಗಳಾದಮೇಲೆ ನೀವು ಅದನ್ನು ತೆಗೆದುಬಿಟ್ಟು ನೀವೇನಾದರೂ ಫುಡ್ಡು ಸ್ವೀಟ್ ಏನಾದರೂ ಮನೇಲಿ ಮಾಡೋಂಗಿದ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ನಾನ್ ವೆಜ್ಗೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಸ್ವೀಟು ಪಾಯಸ ಅಂಥದ್ದೆಲ್ಲ ಏನಾದರೂ ಮಾಡ್ತೀನಿ ಅಂದರೆ ನೀವು ಏಲಕ್ಕಿ ಅದಕ್ಕೆ ಹಾಕ್ಬೋದು. ಇಲ್ಲಾಂದರೆ ನೀವು ಸಾಂಬ್ರಾಣಿ ಹಚ್ಚೋವಾಗ ಅದಕ್ಕೆ ಒಂಚೂರು ಏಲಕ್ಕಿ ಇದನ್ನು ಏನು ನೀವು ಹಾರ ಹಾಕಿದ್ರಲ್ಲ ಆ ಏಲಕ್ಕಿ ಒಂದು ತೆಗೆದು ದಿನ ಒಂದು ಚೂರು ಹಾಕಿ ನೀವು ಅದನ್ನು ಹಚ್ಕೋಬೋದು. ಇನ್ನು ಪರಿಹಾರ ಯಾವ ರೀತಿ ಇದೆ ಅಂತ ನೋಡೋಣ. ನೀವು ಮೊದಲನೇದಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ದೀಪ ಹಚ್ಚಿದ ನಂತರ ನೀವು ದೀಪದ ಮುಂದೆ ಕೂತ್ಕೊಂಡು ನಿಮ್ಮ ಹತ್ರ ಲಕ್ಷ್ಮೀ ದೇವಿ ಒಂದು ಫೋಟೋ ಇದ್ದರೆ ನೀವು ಅದ್ರ ಮುಂದೆ ಕೂತ್ಕೋಬೋದು. ಇಲ್ಲಾಂದರೆ ದೀಪನೇ ಲಕ್ಷ್ಮೀ ತಾಯಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ನೀವು ಮಾಡ್ಕೋಬೋದು. ಮೊದಲನೇದಾಗಿ ಕೈಯಲ್ಲಿ 3 ಏಲಕ್ಕಿ ಇಟ್ಕೋಬೇಕು. ಇಟ್ಕೊಳ್ಳೋಕೆ ಮುಂಚೆ ನಿಮ್ಮ ಒಂಚೂರು ಕರ್ಪೂರ ನಿಮ್ಮ ಕೈಯಲ್ಲಿ 2 ಕೈಯಲ್ಲೂ ಸೇರಿಕೊಂಡು ಹಿಂಗೆ ಉಚ್ಕೊಳ್ಳಿ. ಯಾಕಂದರೆ ಅದು ಒಳ್ಳೆ ಸುವಾಸನೆ ಬರುತ್ತೆ. ಸುಗಂಧ ಎಲ್ಲಿರುತ್ತೋ ಲಕ್ಷ್ಮೀ ತಾಯಿ ಅಲ್ಲಿರ್ತಾಳೆ ಅನ್ನೋದೇ ನಮ್ಮ ಒಂದು ಭಾವನೆ. ಹಾಗಾಗಿ ನಾವು ಸುಗಂಧದ ಅಂದರೆ ಮಲ್ಲಿಗೆ ಹೂವು ಇರ್ಬೋದು, ಇಲ್ಲಾಂದರೆ ಈಗೆಲ್ಲ ಲಕ್ಸುರಿ ಅಂತಲೂ ಹೇಳ್ತೀವಿ. ಯಾಕಂದರೆ ಈಗ ಪರ್ಫ್ಯೂಮ್ಸೇ ಇರ್ಬೋದು, ಈ ಥರದ್ದು ಒಳ್ಳೊಳ್ಳೆ ಸ್ಮೆಲ್ ಬರುತ್ತೆ ಅಂದರೆ ಅಲ್ಲಿ ಲಕ್ಷ್ಮೀ ತಾಯಿ ಇರ್ತಾಳೆ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನೀವಿಲ್ಲಾಂದರೆ ಕರ್ಪೂರ ಇಲ್ಲಾಂದರೆ ಒಂಚೂರು ಏನಾದರೂ ಒಳ್ಳೆ ಸ್ಮೆಲ್ ಇರೋವಂಥದ್ದು ಏನಾದರೂ ನೀವು ಕೈಯಲ್ಲಿ ಸ್ವಲ್ಪ ಹಿಂಗೆ ರಬ್ ಮಾಡ್ಕೋಬೋದು. ನಂತರ ನೀವು ಈ 3 ಏಲಕ್ಕಿಯನ್ನು ಕೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ನಾನು ಹೇಳುವಂಥ ಮಂತ್ರನ 21 ಸಾರಿ ನೀವು ಹೇಳಬೇಕಾಗತ್ತೆ. ಮಂತ್ರ ಈ ರೀತಿ ಇದೆ, ನಾನು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಕೊಟ್ಟಿರ್ತೀನಿ. ಮಂತ್ರ ಈ ರೀತಿ ಇದೆ: ಓಂ ಶ್ರೀಂ ಶ್ರೀಯೇ ನಮಃ. ಈ ಮಂತ್ರವನ್ನು 21 ಸಾರಿ ನೀವು ಈ ಏಲಕ್ಕಿಯನ್ನು ಕೈಯಲ್ಲಿ ಇಟ್ಕೊಂಡು ಹೇಳಬೇಕಾಗತ್ತೆ. 21 ಸರಿ ಮಂತ್ರ ಹೇಳಿದ ನಂತರ ಏನು ಹಸಿರು ಬಟ್ಟೆ ನೀವು ಇಟ್ಕೊಂಡಿದ್ದೀರಲ್ವ, ಆ ಬಟ್ಟೆಯೊಳಗೆ ಈ 3 ಏಲಕ್ಕಿನ ಇಟ್ಬಿಟ್ಟು ಟೈಟಾಗಿ ಕಟ್ಬಿಟ್ಟು ಲಕ್ಷ್ಮೀ ತಾಯಿ ಮುಂದೆ ನೀವು ಇಡ್ಬೋದು. ನಂತರ ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಿದ ಮೇಲೆ ಅದೇ ಗಂಟನ್ನು ಅಂದರೆ ಏನು ನೀವು ಕಟ್ಟಿಟ್ಟಿದ್ದೀರಲ್ಲ ಆ ಬಟ್ಟೆನ ತೆಗೆದು ಮತ್ತೆ ಇನ್ನೊಂದು 3 ಅಂದರೆ ನೀವೇನು ಇಟ್ಟಿದ್ದೀರ 3 ಏಲಕ್ಕಿ ಅದಲ್ಲ, ಮತ್ತೆ ಬೇರೆ ಇರುತ್ತಲ್ವ ಆ 3 ಏಲಕ್ಕಿನ ಎತ್ಕೊಂಡು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ 21 ಏಲಕ್ಕಿ ಅಂತ, ಹಾಗಾಗಿ ಇನ್ನೂ 3 ಏಲಕ್ಕಿ ಎತ್ಕೊಂಡು ಮತ್ತೆ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಈ ಮಂತ್ರನ 21 ಸಾರಿ ನೀವು ಹೇಳ್ಬೇಕಾಗುತ್ತೆ. ಈ ಮಂತ್ರನ ನೀವು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೋಬೋದು, ಇಲ್ಲ ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಇಟ್ಕೋಬೋದು. ಮತ್ತು ಈ 3ನ್ನ ಅದರೊಳಗೆ ಬಟ್ಟೆಯಲ್ಲಿಟ್ಟು ಕಟ್ಟಿ ಎತ್ತಿಡಬೇಕು. ಆ ರೀತಿ 21 ದಿನ ಮುಗಿದ ನಂತರ ನೀವು ಲಾಸ್ಟ್ ಡೇ ಏನಿರುತ್ತಲ್ವ ಆ ದಿನ ನೀವು ಪೂರ್ತಿ ಗಂಟನ್ನು ಲಕ್ಷ್ಮೀ ತಾಯಿ ಮುಂದೆ ಇಟ್ಟು ದೀಪ ಹಚ್ಚಿ ಆರತಿ ಮಾಡಿ ದೇವರಿಗೆ ಕಡ್ಡಿ ಹಚ್ಚಿ ಊದು ಕಡ್ಡಿ ಎಲ್ಲ ಹಚ್ಚಿ ಸಾಂಬ್ರಾಣಿ ಎಲ್ಲ ಹಚ್ಚಿದ ನಂತರ ದೀಪದ ಆರತಿ ಎಲ್ಲ ಮಾಡಿ ನಂತರ ನೀವು ಆ ಗಂಟೇನಿದೆ ನೀವು ಏಲಕ್ಕಿ ಕಟ್ಟಿರೋಂಥದ್ದು ತಗೊಂಡು ನಿಮ್ಮ ಲಾಕರಲ್ಲಿ ಇಡ್ಬೋದು. ಲಾಕರ್ ಅಂದರೆ ನೀವು ಎಲ್ಲಿ ಸೇವಿಂಗ್ಸ್ಗೆ ಅಂತ ದುಡ್ಡು ಇಡ್ತೀರಲ್ಲ ಆ ಜಾಗದಲ್ಲಿ ನೀವು ಇಡಬೇಕಾಗುತ್ತೆ. ಈ ನಿಮ್ಮ ಪರ್ಸಲ್ಲಿ ಇಡಬಾರ್ದು, ಯಾಕಂದರೆ ಯಾವಾಗಲೂ ಮುಟ್ತಾ ಇರ್ತೀವಿ. ಹಾಗೆ ನಾವು ಖರ್ಚು ಮಾಡುವಂಥ ದುಡ್ಡನ್ನು ನಾವು ಪರ್ಸಲ್ಲಿ ಇಟ್ಟಿರ್ತೀವಿ, ಸೇವಿಂಗ್ಸ್ ದುಡ್ಡು ನಮ್ಮ ಪರ್ಸಲ್ಲಿ ಇರಲ್ಲ. ಹಾಗಾಗಿ ಸೇವಿಂಗ್ಸ್ಗೆ ಅಂತ ನೀವೆಲ್ಲಾದರೂ ಒಂದು 500 ರೂಪಾಯಿ 1000 ರೂಪಾಯಿ ಏನಾದರೂ ಎತ್ತಿಟ್ಟಿದ್ರೆ, ಇಲ್ಲ ಜಾಸ್ತಿ ದುಡ್ಡೇ ನೀವು ಎತ್ತಿಟ್ಟಿದ್ದೀರಾ ಅಂದರೆ ಆ ಒಂದು ಜಾಗದಲ್ಲಿ ನೀವು ಈ ಗಂಟನ್ನು ಎತ್ತಿಡ್ಬೋದು. ಇಲ್ಲ ನಾವು ಏನು ಎತ್ತಿಟ್ಟೇ ಇಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ ಅನ್ನೋದಾದರೆ ನಿಮ್ಮ ಕೈಯಲ್ಲಿ ಏನಿದೆ ಒಂದು 10 ರೂಪಾಯಿ ಆದ್ರೂ ಅದನ್ನು ತೊಗೊಂಡು ಒಂದು ಪರ್ಸಲ್ಲಿಟ್ಟು, ಇಲ್ಲ ಒಂದು ಬಾಕ್ಸ್ ಇದ್ದರೆ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ನೀವು ಇದು ನನ್ನ ಸೇವಿಂಗ್ಸ್ ಇವತ್ತಿಂದ ನಾನು ಮಾಡ್ತಿದ್ದೀನಿ ಅಂತ ಅದರಲ್ಲಿಟ್ಟು ಈ ಗಂಟನ್ನು ನೀವು ಅದರಲ್ಲಿಡಿ. ನಿಮ್ಮ ಹತ್ರ ಏನೂ ಇಲ್ಲ ಅನ್ನೋರಿಗೆ ನಾನು ಹೇಳ್ತಿರೋದು. ಇಲ್ಲ ನಿಮ್ಮ ಹತ್ರ ಸೇವಿಂಗ್ಸ್ ಇದೆ ಏನಾದರೂ ಒಂದು ಚೂರು ಪಾರು ಅನ್ನೋದಾದರೆ ನೀವು ಅದರಲ್ಲಿ ಇಡ್ಬೋದು, ಇಲ್ಲ ಒಳ್ಳೆ ಸೇವಿಂಗ್ಸ್ ಇದೆ ಅಂದರೆ ಅಲ್ಲಿಡ್ಬೋದು. ಆ ಥರ ಅಷ್ಟೇ ಅಂತ ಏನಿಲ್ಲ. ಏನು ನೀವು ಎತ್ತಿಟ್ಟಿದ್ದೀರಲ್ವ ಆ ಒಂದು ಜಾಗದಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ. ಎಲ್ಲಿ ಖರ್ಚಿಗೆ ಅಂತ ನೀವು ದುಡ್ಡು ಇಡ್ತೀರಲ್ಲ, ಅಂದರೆ ಪರ್ಸ್ ಇರ್ಬೋದು, ಬ್ಯಾಗಲ್ಲಿರ್ಬೋದು, ಇಲ್ಲ ಎಲ್ಲಾದ್ರೂ ಆ ಒಂದು ಇದರಲ್ಲಿ ನೀವು ಇಡಬಾರ್ದು. ಇದು ಇಟ್ಟಿದ ನಂತರ 3 ತಿಂಗಳು ಅಲ್ಲೇ ಬಿಡಬೇಕು. 3 ತಿಂಗಳಾದ ನಂತರ ನೀವು ಅದನ್ನು ತೆಗೆದು ಬಟ್ಟೆ ಏನಿದೆ ಬಟ್ಟೆನ ನೀವು ವಾಶ್ ಮಾಡಿ ಮತ್ತೆ ಇನ್ನೊಂದು ಸರಿ ಬೇಕಿದ್ರೆ ಇದೇ ಪ್ರೊಸೀಜರ್ನ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಅದನ್ನು ಎಲ್ಲಾದ್ರೂ ಯಾರೋ ತುಳಿದಿರೋಂಥ ಜಾಗದಲ್ಲಿ ಬಿಸಾಕ್ಬೋದು. ಇಲ್ಲಿ ಏಲಕ್ಕಿನ ನೀವು ಸಾಂಬ್ರಾಣಿ ಹಚ್ಚುವಂಥ ಸಂದರ್ಭದಲ್ಲಿ ಸಾಂಬ್ರಾಣಿಯಲ್ಲಿ ಏಲಕ್ಕಿ ಒಂದೊಂದೇ ಹಾಕಿ ಅದನ್ನು ಬರ್ನ್ ಮಾಡಿ ಬಿಸಾಕ್ಬೋದು. ಅದನ್ನೇ ಹೆಂಗೆ ಸುಟ್ಟಾಕಬೇಡಿ. ಸಾಂಬ್ರಾಣಿಯಲ್ಲಿ ಈಗ ಕಪ್ಪುದೆಲ್ಲ ಸಾಂಬ್ರಾಣಿ ಸಿಗ್ತಿದೆಯಲ್ಲ, ಕಪ್ ಅಂದರೆ ಹಿಂಗೆ ಬಾಕ್ಸ್ ಥರ ಇರುತ್ತಲ್ಲ ಆ ರೀತಿ ಎಲ್ಲ ಇದ್ದರೆ ಅದರಲ್ಲಿ ಹಾಕಿ, ಇಲ್ಲ ನೀವು ಹಾಗೆ ಪುಡಿ ಹಾಕೋದಾದರೆ ಅದರೊಳಗಡೆ ಒಂದು ಏಲಕ್ಕಿ ಹಾಕಿ ಅದನ್ನು ಒಂದೊಂದೇ ದಿನಕ್ಕೆ ನೀವು ಅದನ್ನು ಸುಡ್ಬೋದು. ಅದು ಹೊಗೆ ಬರುತ್ತೆ, ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಹಾಗಾಗಿ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕೂಡ ನಿಮಗೆ ಇದಾಗುತ್ತೆ. ಹಾಗಾಗಿ ನೀವು ಆ ರೀತಿ ಮಾಡ್ಕೋಬೋದು. ಊಟಕ್ಕೆ ಎಲ್ಲ ಬಳಸೋ ಹಾಗಿಲ್ಲ ಈ ಏಲಕ್ಕಿನ, ಹಾಗಾಗಿ ನೀವು ಈ ರೀತಿ ಮಾಡ್ಕೋಬೋದು.
ನಂತರ ಇದು ಏನು ನೀವು ಲಾಕರಲ್ಲಿ ಇಟ್ಟಿದ ನಂತರ ನೀವು ಎಲ್ಲ ಶುಕ್ರವಾರನೂ ನಿಮ್ಮ ಮನೇಲಿ ಪೂಜೆ ಮಾಡ್ತಿರೋ ಇಲ್ವೋ, ಆದರೆ ಕಡ್ಡಿ ಹಚ್ಚಿ ಏನಾದರೂ ನೀವು ಒಂದು ದೀಪ ಹಚ್ಚಿ ಪೂಜೆ ಮಾಡ್ತಿರಲ್ಲ ಅಂಥ ಸಂದರ್ಭದಲ್ಲಿ ನೀವು ಇದಕ್ಕೂ ಪೂಜೆ ಮಾಡಬೇಕಾಗತ್ತೆ. ನೀವು ಎಲ್ಲಿಟ್ಟಿರ್ತೀರಲ್ವ ಆ ಜಾಗದಲ್ಲಿ ಬಂದು ಶುಕ್ರವಾರ ನೀವು ಪೂಜೆ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಆರತಿ ತೊಗೊಳ್ಳೋದಾದರೂ ನೀವು ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದಾಗ ಒಂಚೂರು ಎನರ್ಜಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ನೀವು ಈ ಮಂತ್ರನ ಡೈಲಿ ಹೇಳಿ ನೀವು ಏಲಕ್ಕಿ ನೀವು ಬಟ್ಟೆಲಿ ಸುತ್ತಿಡೋದ್ರಿಂದ ಅದಕ್ಕೆ ಅದರದ್ದೇ ಆಗಿರೋಂಥ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಅದನ್ನು ಮತ್ತೆ ನೀವು ಶುಕ್ರವಾರ ಪೂಜೆ ಮಾಡೋದ್ರಿಂದ, ಅಂದರೆ ಆರತಿ ಮಾಡೋದ್ರಿಂದ ಅದಕ್ಕೆ ಇನ್ನಷ್ಟು ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಇನ್ನೊಂದಷ್ಟು ನಮಗೆ ಧನವರ್ಧನೆಗೆ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಈ ರೀತಿ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.